ಈಗ ನಾವು ಬಂದಿರೋ ಜಾಗ ಮಹಾತ್ಮ ಗಾಂಧೀಜಿ ಹುಟ್ಟಿದ ಸ್ಥಳಕ್ಕೆ ಬಂದಿದ್ದೇವೆ. ಹಿಂಗಿದೆ ನೋಡಿ, ಸೌಂಡೇ ಬಂದಿದೆ. ಹಿಂಗೆ ಟೇಸ್ಟ್ ಮಾಡೋಕೆ ರೋಡಲ್ಲೆಲ್ಲ ಉದ್ದಿದೆ ಕೊಟ್ಟರೆ ಟೇಸ್ಟ್ ಕೊಡ್ತೀನಿ ಹಣ್ಣು. ರೈಸ್ ಇಲ್ಲಿ ಗಾಂಧೀಜಿ ರೋಡಲ್ಲಿ ಸಿಕ್ಕಾಪಟ್ಟೆ ಜ್ಯುವೆಲರೀಸ್ ಅಂಗಡಿಗಳಿದೆಯಲ್ಲ, ಗೋಲ್ಡ್ ಅಂಗಡಿಗಳೈತಲ್ಲ, ಯಾಕೋ ಸ್ಕ್ಯಾಮ್ ಅನಿಸ್ತೈತೆ ನನಗೆ. ಗಾಂಧೀಜಿ ರೋಡಲ್ಲಿ ಈ ಬಟ್ಟೆ ಗಾಂಧೀಜಿ ತಿರ್ಸ್ತಾ ಇರ್ತಾರ ಚರಕ ಅದಿರಬೇಕು. ಅಲ್ಲಿ ಗಾಂಧಿ ರೋಡ್ ಹತ್ರ ಇಲ್ಲಿ ಬೇರೆ ಗೋಲ್ಡೇ ಐತೆ. ಆಯ್ತು ಬೋರ್ಡ್ ಸೆಕೆಂಡ್ಸ್ ಇದೆ. ಏನು ಸೌಂಡ್ ಇದೆ ನೋಡಿ ನೋಡಿ ಇಲ್ಲಿ ಇಲ್ಲಿ ಗಾಂಧಿ ತಾತ ಅವರು ಲಂಡನಲ್ಲಿ ಇದ್ದಾಗ ಲಾಸ್ಟ್ ಸ್ಟಡಿಗೆ 1890 ಇದ್ದಾಗ ಹೆಂಗಿದೆ ನೋಡಿ, ತಲೆಯಲ್ಲಿ ಕೂದಲೈತೆ. ಗಾಂಧಿ ತಾತ ವಿತ್ ಈಸ್ ಬ್ರದರ್ ಅವರು ಲಕ್ಷ್ಮೀದಾಸ್. ಗಾಂಧೀಜಿ ಅಟ್ ದ ಏಜ್ ಆಫ್ 7 ಆ ಫೋಟೋ ಇತ್ತಾ 1976. ಗಾಂಧಿ ತಾತ ಸ್ವಲ್ಪ ರಿಚ್ಚೆ, ಫೋಟೋ ಶೂಟ್ ಎಲ್ಲ ಆಗ್ಬಿಟ್ಟೈತೆ ಆಗ್ಲೇ. ಬ್ಲೀಕಿ ಬೈಂಡರ್ ಥರ ಐತೆ ಫೋಟೋ ಇದು. ಗಾಂಧೀಜಿ ಅಂತ ಏನಿಲ್ಲ ಒಳ್ಳೆ ಅಂತವ್ರೆ. ಗೈಸ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಟ್ಯಾಂಕ್ ಅಂತೆ. ಏನು ತಂಪಾಗೈತೆ ಒಳಗೆ. 22 ಅಕ್ಟೋಬರ್ 1969. ಸ್ವಸ್ತಿಕ್. ಮನೆ ಕಿಟಕಿ ಎಲ್ಲ ಸ್ವಲ್ಪ ಸಣ್ಣದಾಗಿ ಐತೆ. ದೇವರೆಲ್ಲ ನೋಡಿ ನಮ್ಗಿಂತ ಸ್ವಲ್ಪ ಕೆಳಗಿನ ಐತೆ. ಹಳ್ಳಿ ಮನೆ ಹತ್ರ ಐತೆ. ಅಷ್ಟೊಂದು ಚೆನ್ನಾಗಿ ಫೋಟೋ ಗಿಟ್ ಎಲ್ಲ ಓಡಿಸ್ತಾರೆ. ಒಂದು ಸ್ವಲ್ಪ ಏಣಿ ದೊಡ್ಡದಾಗಿ ಮಾಡಿಸಿದೆ ನನಗೆ. ಅಷ್ಟೊಂದು ಚಿಕ್ಕದು ಮಾಡಿಸ್ಬಿಟ್ಟಾರೆ. ನಡೀರಿ ಹೋಗ ಆಗ್ತದೆ ಒಂಥರ. ಬಂದೆ ಅವರು ಇದ್ರಲ್ಲಿ ವಿಡಿಯೋ ಮಾಡಿ ಅಂತಂದರೆ ಆದ್ರೂ ಮಾಡ್ತೀನಿ. ನೀವು ಮಾಡಿದ್ರೆ ನಾನು ಚೆಕ್ ಮಾಡ್ತೀನಿ ಅಂದರೆ ನಾವು ತಲೆ ಓಡಿಸಲ್ಲ. ಸಕ್ಕತ್ ದೊಡ್ಡದಾಗಿದೆ ಗುರು ಮನೆ ಮಾತ್ರ. ಎಲ್ಲಿಂದನೂ ಹೋಗಿ ಎಲ್ಲಿಂದನೂ ಗೊತ್ತೈತಿ. ಒಳ್ಳೆ ಬುಲ್ಬುಲಾಯಿ ಆ ಥರ ಆಯ್ತಲ್ಲ ನಿಮ್ಮದು ಮನೆ ಇದು. ಎಲ್ಲಿಂದ ಹೋಗಿ ಎಲ್ಲಿಂದ ಹೋಗೋದು. ಗಾಂಧೀಜಿನ ಒಂದು ಸ್ವಲ್ಪ ಮಿಸ್ಟೀರಿಯಸ್ ಆಗಿತ್ತು ಅಂತೀರಾ? ಯಪ್ಪ 4 ಫ್ಲೋರ್ ಐತಲ್ಲ ಮುಂದ್ಗಡೆಯಿಂದ. ಎಂಟಿ ರೂಮ್ಸ್. ಏನು ಡೋರ್ಗಳನ್ನೆಲ್ಲ ಹೊಸ ಹಾಕ್ಸೋರು ನಾನು ಗೊತ್ತಿಲ್ಲ. ಎಲ್ಲ ಡೋರು ಚೆನ್ನಾಗಿದೆ. ಪುಂಡಿಗೆ CC ಕ್ಯಾಮ್ರಾ ಇಲ್ಲ. ಎಲ್ಲೋಗಿ ಎಲ್ಲೋ ಬರ್ತಾಯಿದ್ದೀನಲ್ಲ ಅದು ಯಾಕಡೆ ಗೊತ್ತಾಯ್ತಲ್ಲ. ದಿಸ್ ಒನ್ ಇಸ್ ಬಾಲ್ಕನಿ ಗಾಯ್ಸ್. ವ್ಯೂ ಪಾಯಿಂಟು ನೆಕ್ಸ್ಟ್ ಲೆವೆಲ್ ಹೋಗೋದ. ಎಷ್ಟೊಂದು ಇದು ಮಾಡೋದ ಈಗ ಇಲ್ಲಿ ಸಿಮ್ ಮುಚ್ಕೊಡೋದ. ಇದರಲ್ಲಿ ಏನಿಲ್ಲ ಈಗ. ಅದೇನು ಹೊರಟಲ್ಲಿ ಅಲ್ಲ ಫೋನಲ್ಲಿ ತೆಗಿ ಬಂದಂತೆ ಇದ್ರ ತೆಗಿವಂತೆ ಅದರಲ್ಲಿ ಆ ಥರ. ಅದಕ್ಕೆ ನಾನು ಅದರಲ್ಲಿ ಮನೆಯದು ಡಾಕ್ಯುಮೆಂಟ್ರಿ ಇದೆ. ಇದು ಮನೆ ಖರೀದಿ ಮಾಡಿದ್ರಲ್ಲ ಅದು ಡಾಕ್ಯುಮೆಂಟ್ರಿ ಮಾಡಿರುತ್ತೆ. ಇದು ತಾತನ ಕಾಲದ ತೋಟನೇ ಅವ್ರ ಕಾಲದ ತೋಟನ ಅಂಥವ್ರೇ ಗೊತ್ತಿಲ್ಲ. ಮನೆಯಲ್ಲಿ ಯೂಸ್ ಮಾಡ್ತಿದ್ದಂಥ ಗೊಂಬೆಗಳು ಚನ್ನಪಟ್ಟಣ ಗೊಂಬೆಗಳು ಅಂತ ತಿಳ್ಕೊಬಿಡಿ. ಇಲ್ಲೆಲ್ಲ ತೊಗೊಂಡಿರೋ ಗೊಂಬೆಗಳು ಯೂಸ್ ಮಾಡಿದ ಇಲ್ಲ. ಇದು ಇನ್ನೊಂದು ಸ್ಪೀಕರ್ ಹಾಕೊಂಡು ವಿಡಿಯೋ ಮಾಡ್ತಲ್ಲ, ವಿಡಿಯೋ ಮಾಡ್ಕೊಂಡು ಹಂಗೆ ಮಾಡ್ತಾ ಇದ್ದೀನಿ. ಇದು ನಿಜವಾಗ್ಲೂ ಗಾಂಧೀಜಿನೇ ತಿರ್ಗಿಸಿರೋದು ಇಲ್ಲ, ಯಾರೋ ಮಾಡಿ ಇಟ್ಟಿರೋದು. ಟೈಮ್ ಟು ಗೋ. ಗಾಂಧೀಜಿ ಮನೆಯಿಂದ ಏನಪ್ಪ ಗಾಂಧೀಜಿ ಮನೆಗೆ ಬಂದಿದ್ದೀನಿ. ಒಂದು ಸ್ವಲ್ಪ ಒಂದು ಹೊತ್ತು ಊಟ ಹಾಕಿಲ್ಲ, ನೀರು ಕುಡಿಲಿಲ್ಲ, ಏನಿಲ್ಲ, ಹಂಗೆ ಕಳಿಸ್ತವ್ರೆ ಮನೆಯಿಂದ ಈಚೆಗೆ ಅತಿಥಿಗಳನ್ನ. ಕಿತ್ತಾಡ್ತವ್ರೆ. ಹೊಡೆಯೋದೊಂದೇ ಬಗ್ಗೆ ಅವರು ಏನು ದುಡ್ಡು ಹಿಡಿಯಕ್ಕೆ ಹೋಗ್ತವ್ರೆ. ಭಿಕ್ಷೆ ಬಿಡೋದ್ರಲ್ಲೇ ಬೇಜಾರಾಗೋಯ್ತದೆ. ಕಾಸು ಒಬ್ಬರಿಗೂ ಎಲ್ಲರಿಗೂ ಕೊಡೋಕ್ಕಾಗಲ್ಲ. ಸುಮಾರು ಜನ ಅವರೇ ಇಲ್ಲಿ, 5-6 ಜನ ಅವರೇ, ಎಲ್ಲರಿಗೂ ಕೊಡೋಕ್ಕಾಗಲ್ಲ. ಪಾಪ ಅದ್ರಲ್ಲಿ ಚಿಕ್ಕ ಹುಡುಗಿ ಬೇರೆ ಐತೆ. ಹೋಗಿ ಗಾಂಧೀಜಿ ಮನೆ ಹತ್ರ ಅಪ್ಪ ಫ್ರೀಡಮ್
ಸೋಡಾ ಕುಡಿದಿದ್ದು ದ್ವಾರಕದಲ್ಲಿ ಫುಲ್ ಇಷ್ಟ ಆಗ್ಬಿಡೈತೆ. ಇಲ್ಲೊಂದ್ಸತಿ ಕುಡಿಯೋಣ ಅಂತ ಟೇಸ್ಟ್ ಮಾಡ್ದ. ಗಾಂಧೀಜಿ ಮನೆ ಅಂತ ಗಾಂಧೀಜಿ ಮನೆ ಅಂಗಡಿ ಪಕ್ಕ ಕುಡಿದಿದ್ದೀನಿ ಅಂತ ಫೀಲ್ ಇರಲಿ ಅಂತ ಸ್ವಲ್ಪ. एक लो ना भाई, एक दे ना कितना पैसा भाई, एक ले लो, एक ले लो, दो ले लो, दो भाई भाई सब काई भाई काई पैसा कितना ವಾ ನೀರು ಬೇಕಲ್ಲ ತೊಳೆಯಕ್ಕೆ. ಮೆಣಸಿನ್ಕಾಯಿ ದಪ್ಪ ಮೆಣಸಿನ್ಕಾಯಿ ಚಿಕ್ಕ ಮೆಣಸಿನ್ಕಾಯಿ ಇಟ್ಕೊಳ್ಳಿ. ದಪ್ಪ ಮೆಣಸಿನ್ಕಾಯಿ ಚಿಕ್ಕ ಮೆಣಸಿನ್ಕಾಯಿ ನಮ್ಮ ಲಾಯರ್ ಜಗದೀಶ್ ಅವ್ರು ಹೇಳ್ತಾರಲ್ಲ ಇಟ್ಕೊಳ್ಳಿ ಅಂತ. ಬಸ್ಸಲ್ಲಿ ಬರ್ಬೇಕಾದ್ರೆ ನೋಡ್ತೀನಿ ಇಷ್ಟು ಮಟ್ಟದ ತೋಟ ಆಯ್ತಲ್ಲ ಗುಜರಾತಲ್ಲಿ. ನಿಜವಾಗ್ಲೂ ನಾನು ಅನ್ಕೊಂಡೇ ಇರಲಿಲ್ಲ ಈ ಥರ ತೋಟ, ಎಳ್ನೀರು ತೋಟ ಇರುತ್ತೆ ಅಂತ. ಅದು ಗುಜರಾತಲ್ಲಿ ಸಕ್ಕತ್ತಾಗಿ ಮಾಡೋದು. ಇಷ್ಟೊಂದು ಗ್ರೀನರಿ ಆಗಿ ಎಷ್ಟು ಚೆನ್ನಾಗಿ ಮಾಡೋದು. ಒಂಥರ ಕೇರಳ ವೈಬ್ ಈ ಕಡೆ ಎಲ್ಲ. ಗೈಸ್ ಗೊತ್ತಾ ಎಲ್ಲಿದ್ದೀವಿ ಅಂತ? ಹಿಯರ್ ಇಟ್ ಈಸ್, ವಿ ಆರ್ ಇನ್ कितना 100 रुपये बस 100 रुपये हाँ आपका ही सालाना ₹100 ರೈಡು. ಅಲ್ಲೊಂದು ಫ್ಲ್ಯಾಗ್ ಐತೆ, ಅಲ್ಲಿ ತನಕ ಅಷ್ಟೇ. ನಾನು ಇನ್ನೂ ಅಷ್ಟು ದೂರ ಹೋಗುತ್ತೆ ಅನ್ಕೊಂಡೆ. ಅಲ್ಲೊಂದು ಶಿವ ಇತ್ತು, ಆ ಕಡೆ ಶಿವ ಐತೆ ಅಲ್ಲಿ ₹300 ಅಂತೆ. ಕರೆಕ್ಟಾಗಿ ಫ್ಲ್ಯಾಗ್ ಹಾಕೋರೆ. ಇಲ್ಲೊಂದು ಅಲ್ಲೊಂದು ಅಲ್ಲಿಗೆ ₹300. ನಾನು 2 ಸತಿ ರೈಡ್ ಮಾಡಿದೆ. ಯಾಕಂದರೆ ಒಂದು ರೈಡು ಇದ್ರ ಮೇಲೆ ಓಡಾಡಿಸ್ದ, ಅದು ಬೀಚ್ ಹತ್ರ ಟಚ್ ಆಯ್ತಿರ್ಲಿಲ್ಲ. ಅದು ಅಷ್ಟು ನಾನು ವೀಡಿಯೋ ಮಾಡೋಕೆ ಚೆನ್ನಾಗಿ ಗೊತ್ತಿರಲಿಲ್ಲ. ಇನ್ನೊಂದು ಸ್ವಲ್ಪ ಆ ಕಡೆ ಡೌನ್ ಹೋದಲ್ಲ, ಅಲ್ಲಿ ಚೆನ್ನಾಗಿ ಬಂತು. ಏನು ಮಾಡೋಕ್ಕಾಗಲ್ಲ, ಚೆನ್ನಾಗಿತ್ತು. ಇದೊಂದು ಮೇಲ್ಗಡೆ ಒಂಥರ ಟಫ್ ಇತ್ತು, ಕೆಳಗಡೆ ಒಂಥರ ಈಸಿ ಇತ್ತು ಸ್ವಲ್ಪ. ಯಾಕಂದ್ರೆ ಅದು ಸ್ವಲ್ಪ ಫ್ಲಾಶ್ ಸರ್ವಿಸ್ ಇತ್ತಲ್ಲ, ಅದಕ್ಕೋಸ್ಕರ. ಯಾಕೋ ಬೀಚ್ ಹತ್ರ ಹೋಗ್ಬೇಕು ಅನ್ಸೈತೆ. ಟೈಮ್ ಏನು ಮಾಡೋಕ್ಕಾಗಲ್ಲ. ಬಾಯ್ಸ್ ಈ ರೂಮಿಗೆ ತಲುಪಿದ್ದೇವೆ. ಇದೇ ರೂಮು ನಮ್ಮದು. 106 ಮೀನ್ಸ್ ಪ್ಲಸ್ 6 ಅನಿಸುತ್ತೆ. ಓಕೆ, ಇದು ನಮ್ಮ ರೂಮ್. ಓಕೆ, ನನ್ನ ಬ್ಯಾಗ್ ಇಡುವುದಕ್ಕೆ ಜಾಗ ಇಲ್ಲ ಇಲ್ಲಿ. ಹಸು ನೋಡ್ತಾ ಇದ್ರೆ ಈ ದೇವಸ್ಥಾನದಲ್ಲಿ ಶಿವಂಗೆ ನಂದಿ ಇರುತ್ತಲ್ಲ, ಅದೇ ನೋಡ್ದಂಗೆ ಫೀಲ್ ಆಯ್ತು. ಇದು ಕಣ್ಣು, ಇದು ವಾಕಿಂಗ್ ಸ್ಟೈಲು ಚೆನ್ನಾಗಿದೆ. ಇಲ್ಲಂತೂ ಯಾವ ಹಣ್ಣಿಲೋ ಏನೋ ಕರೆಕ್ಟಾಗಿ ಸಿಕ್ಕಲ್ಲ. ಇಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸು ಅಷ್ಟಕ್ಕಷ್ಟೇ. ಅಂದರೆ ಸಿಟಿ ಮಧ್ಯದಲ್ಲೇ ಹೋಗ್ಬೇಕು, ಅಕ್ಕಪಕ್ಕ ಹುಡುಕಿ ಹೋಗ್ಬೇಕಂದ್ರೆ ತುಂಬ ದೂರನೇ ಹೋಗ್ಬೇಕು. ಇಲ್ಲೊಂದು ಗುಂಜು ಇಲ್ಲ, ಅಷ್ಟು ಸಾಮಾನು ಇಟ್ಟಾನ. ಏನೇನು ಇಟ್ಟವನೆ, ಯಾವುದೇ ಮೂಲೆಯಲ್ಲಿ ಹೋದ್ರು ಒಂದಂತೂ ಮಿಸ್ ಆಗಲ್ಲ. ಅಂದರೆ ಅದು ವಿಮಲ್ ಅಂತೂ ಮಿಸ್ ಆಗಲ್ಲ ಇಲ್ಲಿ ಎಲ್ಲೋದ್ರು. ನನ್ನ ಅಜ್ಜಿ ಯಾವುದೇ ಕೊಂಪು ಕಾಳೆ ಹೋದು ಭೂಮಿ ಒಳಕೋರು ಸಿಗ್ತದೆ ಇಲ್ಲಿ. उधर दुकान कम है। सब लोकल है। एक और सिटी है क्या उधर? उसमें मिलेगा क्या? वहाँ कितने किलोमीटर है? ब्रिज है ना, ब्रिज। हाँ ब्रिज, इधर ब्रिज, वो ब्रिज की साइड में एक दुकान है, बहुत सी दुकान है क्या? वहाँ है। ಅಲ್ಲಿ ತನಕ ಯಾವನು ಹೋಯ್ತಾನೆ, ಅಲ್ಲಿ ಗಂಟ ಐತೆ. ಹೋಗೋಕ್ಕಿಂತ ಮುಂಚೆ ಒಂದು ಕಾಫಿ ಹಾಕ್ಬೇಕು. ಹೊಸ ಕಾಫಿ ಬಂದಿದ್ದೇವೆ. ಅಯ್ಯೋ ಇಲ್ಲಿ ಬಂತ ಒಳಗೆ ಎಂಟ್ರಿ ಆಗೋದೇ ಇಲ್ಲ. ಆಗಲೇ ನಾಮೈಕಲ್ಲಿ ಬಂದ್ಬಿಡ್ತಾರೆ. ದಸರಾ ಗಿಸ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಲೈಟಿಂಗ್ ಶೋ ಐತಂತೆ. ಅದನ್ನು ನಾನು ಶೂಟ್ ಗೀಟ್ ಮಾಡ್ಕೊಂಡು ಅದ್ರ ಬಗ್ಗೆ ನೋಡ್ಕೊಂಡು ತಿರ್ಗಾ ನಾಳೆ ಬೆಳಗ್ಗೆ ತಿರ್ಗಾ ಬರ್ತೀನಿ. ಯಾಕಂದರೆ ಸ್ವಲ್ಪ ಪೂಜೆ ಐತೆ, ನಾನು ಗುಡಿ ಒಳಗೆ ಪೂಜೆ ಮಾಡ್ತೀನಿ. ಅದಕ್ಕೆ ನಾಳೆ ಕಂಟಿನ್ಯೂ ಆಗುತ್ತೆ ಅಂದ್ಕೊಳ್ಳಿ. ಆದರೆ ಟ್ರೈ ಮಾಡ್ತೀನಿ ಇವತ್ತು.